ಇನ್ನು ಭಾರತ ಹಾಗೆ ಪಾಕಿಸ್ತಾನದ ನಡುವಣ ಗಡಿ ಅಂತ ಹೇಳಿದ್ರೆ ಅದು ಹುಟ್ಟಾಟ ಅಲ್ಲ. ಸುಮಾರು 3,300 ಕಿಲೋಮೀಟರ್ ಉದ್ದದ ಗಡಿ ಗುಜರಾತ್ನ ಕಚ್ನಿಂದ ಹಿಡಿದು ಕಾಶ್ಮೀರದ ತನಕ ಅತಿ ದೊಡ್ಡ ಗಡಿಯಲ್ಲಿ ಇದೀಗ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಅಲ್ಲಿನ ಸ್ಥಿತಿಗತಿ ಹೇಗಿದೆ? ಒಂದು ಸಣ್ಣ ಯುದ್ಧ ನಡೆದ್ರೆ ಸ್ಥಿತಿ ಹೇಗೆ ಬದಲಾಗಬಹುದು? ಯಾವ ಜಾಗದಲ್ಲಿ ನಮ್ಮ ಸೇನೆ ಮುನ್ನುಗ್ಗಬಹುದು? ಇದರ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಭಾರತ ಪಾಕ್ ಗಡಿ 3,300 ಕಿಲೋಮೀಟರ್ ದೂರ. ಗುಜರಾತ್ನಿಂದ ಕಾಶ್ಮೀರ ತನಕ ಹೈ ಅಲರ್ಟ್. ಭಾರತ ಪಾಕಿಸ್ತಾನ ಗಡಿ ಅಂದ್ರೆ ಸದಾಕಾಲ ಬೆಂಕಿ ಉಗುಳುವ ಲಕ್ಷ್ಮಣ ರೇಖೆ. ಗಡಿಯ ಆ ಕಡೆಯಿಂದ ಅಥವಾ ಈ ಕಡೆಯಿಂದ ಯಾರಾದ್ರೂ ಅಪ್ಪಿತಪ್ಪಿಯೂ ಕಾಲಿಟ್ರೆ ವಾಪಸ್ ಬರುವ ಸಾಧ್ಯತೆ ತೀರಾ ಕಡಿಮೆ. ಅಷ್ಟೇ ಅಲ್ಲ, ಗಡಿಯ ಒಂದು ತುದಿಯಲ್ಲಿ ನೀರೇ ಸಿಗದ ರಾಣ್ ಆಫ್ ಕಚ್. ಇಲ್ಲಿ ಸಿಗೋದು ಬರೀ ಕ್ಷಾರ ನೀರು ಮತ್ತು ಕೆಸರು. ಇದು ಗುಜರಾತ್ನಲ್ಲಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಇಲ್ಲಿ ಕದನ ಸ್ಫೋಟಿಸಬಹುದಾಗಿದೆ. ಈ ಗಡಿಯನ್ನ ಬಿಎಸ್ಎಫ್ ಕಾಯ್ತಾ ಇರುತ್ತೆ. ನಂತರ ಮುಂದುವರೆದು ಬಂದ್ರೆ ಸಿಗೋದು ರಾಜಸ್ಥಾನ್. ಸುಮಾರು 1,070 ಕಿಲೋಮೀಟರ್ ಗಡಿಯನ್ನ ರಾಜಸ್ಥಾನ್ ಪಾಕಿಸ್ತಾನದ ಜೊತೆ ಹಂಚಿಕೊಂಡಿದೆ. ಜೈಸಲ್ಮೇರ್, ಬಾರ್ಮೇರ್, ಶ್ರೀಗಂಗಾನಗರ್, ಬಿಕಾನೇರ್ ಈ 4 ಜಿಲ್ಲೆಗಳು ಪಾಕ್ ಗಡಿಗೆ ಹೊಂದಿಕೊಂಡಿವೆ. ಮುಖ್ಯವಾಗಿ ಹೇಳಬೇಕಂದ್ರೆ ಇವೆಲ್ಲ ಮರಳುಗಾಡುಗಳು. ಇದರ ಮೇಲೆ ಕಣ್ಣಿಡುವುದೆಂದ್ರೆ ಅದೊಂದು ಅಗ್ನಿ ಪರೀಕ್ಷೆ. ಇಲ್ಲಿ ಬಿಎಸ್ಎಫ್ ನೆರವಿಗೆ ಬರೋದು ಒಂಟೆಗಳು. ಒಂಟೆಗಳ ನೆರವಿನಿಂದ ಬಿಎಸ್ಎಫ್ ಹೇಗೆ ಗಡಿ ಕಾಯುತ್ತೆ ಎಂದು ಗ್ರೌಂಡ್ ರಿಪೋರ್ಟ್ ಝಲಕ್ ಕೂಡ ಇಲ್ಲಿದೆ ನೋಡಿ. आप देख सकते हैं यहाँ पर बीएसएफ के जवानों की मुस्तैदी इस सीमा सुरक्षा के लिए कितनी महत्वपूर्ण और कितनी मजबूत है, उसका जीता जागता उदाहरण आपके सामने ये तस्वीरें. आंखों में सिर्फ और सिर्फ नजरें बॉर्डर पार उस पाकिस्तान की तरफ की किसी भी तरह से यहाँ पर घुसपैठ को रोका जाए, और अगर यहाँ पर हालात बिगड़ते हैं तो राजस्थान से लगती हुई ये सीमा पूरी तरह से सुरक्षित रहे. ಪಂಜಾಬ್ ಮತ್ತು ಪಾಕಿಸ್ತಾನ ಗಡಿ ಹೇಗಿದೆ? ಪಂಜಾಬ್ ಸುಮಾರು 425 ಕಿಲೋಮೀಟರ್ ಗಡಿಯನ್ನ ಪಾಕಿಸ್ತಾನದ ಜೊತೆ ಹಂಚಿಕೊಂಡಿದೆ. ಯಾವಾಗಲೂ ಉದ್ವಿಗ್ನ ಸ್ಥಿತಿಯಲ್ಲಿರುವ ಬಾರ್ಡರ್ ಇದು. ಉದ್ವಿಗ್ನತೆ ಅಂದ್ರೆ ಟೆರರಿಸಂ ವಿಷಯದಲ್ಲ, ಡ್ರಗ್ಸ್ ಕಳ್ಳ ಸಾಗಾಟಕ್ಕೆ ಕುಖ್ಯಾತವಾಗಿರುವ ಬಾರ್ಡರ್ ಭಾಗ ಇದು. ನಿಮಗೆಲ್ಲ ಗೊತ್ತಿರುವ ಅಟ್ಟಾರಿ ಭಾಗ ಬಾರ್ಡರ್ ಕೂಡ ಬರೋದು ಇಲ್ಲೇ. ಇದು ಅಧಿಕೃತವಾಗಿ ಭಾರತ ಪಾಕ್ ನಡುವಣ ಎಂಟ್ರಿ ಎಕ್ಸಿಟ್ ಪಾಯಿಂಟ್. ಈಗ ಇದನ್ನ ಬಂದ್ ಮಾಡಲಾಗಿದೆ. ಸಂಜೆ ನಡೆಯುವ ಬೀಟಿಂಗ್ ರಿಟ್ರೀಟ್ ಸರಳಗೊಂಡಿದೆ. ಪಾಕಿಸ್ತಾನ ಮತ್ತು ಜಮ್ಮು ಕಾಶ್ಮೀರ ಗಡಿ. ಜಮ್ಮು ಕಾಶ್ಮೀರವು ಪಾಕಿಸ್ತಾನದೊಂದಿಗೆ ಅತಿದೊಡ್ಡ ಅಂದ್ರೆ 1,222 ಕಿಲೋಮೀಟರ್ ಉದ್ದದ ಗಡಿಯನ್ನ ಹಂಚಿಕೊಳ್ಳುತ್ತೆ. ಸದಾ ಉದ್ವಿಗ್ನತೆಯಲ್ಲಿರುವ ಗಡಿ ಪ್ರದೇಶವಿದು. ಉಗ್ರರ ಒಳನುಸುಳುವಿಕೆ, ಗುಂಡಿನ ಚಕಮಕಿ, ಟೆರರ್ ಆಪರೇಷನ್ ಹೆಚ್ಚಾಗಿ ನಡೆಯೋದು ಇಲ್ಲೇ. ಇದರಲ್ಲಿ ಸುಮಾರು 740 ಕಿಲೋಮೀಟರ್ ಗಡಿ ನಿಯಂತ್ರಣ ರೇಖೆ ಇದೆ. ಆದರೆ ಇದು ಭಾರತ ಮತ್ತು ಪಾಕಿಸ್ತಾನ ನಡುವಣ ತಾತ್ಕಾಲಿಕ ಗಡಿ. ಈ ಗಡಿ ನಿಯಂತ್ರಣ ರೇಖೆ ಯಾವಾಗಲೂ ಬೆಂಕಿ ಹುಗುಳುತ್ತಿರುತ್ತೆ. ಗುಜರಾತ್, ರಾಜಸ್ಥಾನ ಭಾಗಗಳಲ್ಲಿ ಗಡಿ ಶಾಂತವಾಗಿದೆ. ಆದರೆ ಪಂಜಾಬ್ ಮತ್ತು ಕಾಶ್ಮೀರ ಪ್ರದೇಶಗಳಲ್ಲಿ ಸದಾ ಏನಾದರೂ ಒಂದು ಘಟನೆ ನಡೆಯುತ್ತಲೇ ಇರುತ್ತೆ. ಹಾಗಂತ ಯುದ್ಧ ಗುಜರಾತ್ನಲ್ಲೂ ಶುರುವಾಗಬಹುದು, ರಾಜಸ್ಥಾನದಲ್ಲೂ ಸ್ಫೋಟವಾಗಬಹುದು. ಎಲ್ಲದಕ್ಕೂ ಸೇನೆ ಸಜ್ಜಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಭಾರತ ಹಾಗೆ ಪಾಕಿಸ್ತಾನದ ನಡುವಣ ಗಡಿ ಅಂತ ಹೇಳಿದ್ರೆ ಅದು ಹುಟ್ಟಾಟ ಅಲ್ಲ. ಸುಮಾರು 3,300 ಕಿಲೋಮೀಟರ್ ಉದ್ದದ ಗಡಿ ಗುಜರಾತ್ನ ಕಚ್ನಿಂದ ಹಿಡಿದು ಕಾಶ್ಮೀರದ ತನಕ ಅತಿ ದೊಡ್ಡ ಗಡಿಯಲ್ಲಿ ಇದೀಗ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಅಲ್ಲಿನ ಸ್ಥಿತಿಗತಿ ಹೇಗಿದೆ? ಒಂದು ಸಣ್ಣ ಯುದ್ಧ ನಡೆದ್ರೆ ಸ್ಥಿತಿ ಹೇಗೆ ಬದಲಾಗಬಹುದು? ಯಾವ ಜಾಗದಲ್ಲಿ ನಮ್ಮ ಸೇನೆ ಮುನ್ನುಗ್ಗಬಹುದು? ಇದರ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ.
ಪಾಕ್ ಗಡಿ 3300 ಕಿಲೋಮೀಟರ್ ದೂರ. ಗುಜರಾತ್ನಿಂದ ಕಾಶ್ಮೀರ ತನಕ ಹೈ ಅಲರ್ಟ್. ಭಾರತ ಪಾಕಿಸ್ತಾನ ಗಡಿ ಅಂದ್ರೆ ಸದಾಕಾಲ ಬೆಂಕಿ ಉಗುಳುವ ಲಕ್ಷ್ಮಣ ರೇಖೆ. ಗಡಿಯ ಆ ಕಡೆಯಿಂದ ಅಥವಾ ಈ ಕಡೆಯಿಂದ ಯಾರಾದ್ರೂ ಅಪ್ಪಿತಪ್ಪಿಯೂ ಕಾಲಿಟ್ರೆ ವಾಪಸ್ ಬರುವ ಸಾಧ್ಯತೆ ತೀರಾ ಕಡಿಮೆ. ಅಷ್ಟೇ ಅಲ್ಲ, ಗಡಿಯ ಒಂದು ತುದಿಯಲ್ಲಿ ನೀರೇ ಸಿಗದ ರಾಣ್ ಆಫ್ ಕಚ್, ಇಲ್ಲಿ ಸಿಗೋದು ಬರೀ ಕ್ಷಾರ ನೀರು ಮತ್ತು ಕೆಸರು. ಇದು ಗುಜರಾತ್ನಲ್ಲಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಇಲ್ಲಿ ಕದನ ಸ್ಫೋಟಿಸಬಹುದಾಗಿದೆ. ಈ ಗಡಿಯನ್ನ ಬಿಎಸ್ಎಫ್ ಕಾಯ್ತಾ ಇರುತ್ತೆ. ನಂತರ ಮುಂದುವರೆದು ಬಂದ್ರೆ ಸಿಗೋದು ರಾಜಸ್ಥಾನ್. ಸುಮಾರು 1070 ಕಿಲೋಮೀಟರ್ ಗಡಿಯನ್ನ ರಾಜಸ್ಥಾನ್ ಪಾಕಿಸ್ತಾನದ ಜೊತೆ ಹಂಚಿಕೊಂಡಿದೆ. ಜೈಸಲ್ಮೇರ್, ಬಾರ್ಮೇರ್, ಶ್ರೀಗಂಗಾನಗರ್, ಬಿಕಾನೇರ್ ಈ 4 ಜಿಲ್ಲೆಗಳು ಪಾಕ್ ಗಡಿಗೆ ಹೊಂದಿಕೊಂಡಿವೆ. ಮುಖ್ಯವಾಗಿ ಹೇಳಬೇಕಂದ್ರೆ ಇವೆಲ್ಲ ಮರಳುಗಾಡುಗಳು. ಇದರ ಮೇಲೆ ಕಣ್ಣಿಡುವುದೆಂದ್ರೆ ಅದೊಂದು ಅಗ್ನಿ ಪರೀಕ್ಷೆ. ಇಲ್ಲಿ ಬಿಎಸ್ಎಫ್ ನೆರವಿಗೆ ಬರೋದು ಒಂಟೆಗಳು. ಒಂಟೆಗಳ ನೆರವಿನಿಂದ ಬಿಎಸ್ಎಫ್ ಹೇಗೆ ಗಡಿ ಕಾಯುತ್ತೆ ಎಂದು ಗ್ರೌಂಡ್ ರಿಪೋರ್ಟ್ ಝಲಕ್ ಕೂಡ ಇಲ್ಲಿದೆ ನೋಡಿ. आप देख सकते हैं यहाँ पर बीएसएफ के जवानों की मुस्तैदी इस सीमा सुरक्षा के लिए कितनी महत्वपूर्ण और कितनी मजबूत है, उसका जीता जागता उदाहरण आपके सामने ये तस्वीरें. आंखों में सिर्फ और सिर्फ नजरें बॉर्डर पार उस पाकिस्तान की तरफ की किसी भी तरह से यहाँ पर घुसपैठ को रोका जाए, और अगर यहाँ पर हालात बिगड़ते हैं तो राजस्थान से लगती हुई ये सीमा पूरी तरह से सुरक्षित रहे. ಪಂಜಾಬ್ ಮತ್ತು ಪಾಕಿಸ್ತಾನ್ ಗಡಿ ಹೇಗಿದೆ? ಪಂಜಾಬ್ ಸುಮಾರು 425 ಕಿಲೋಮೀಟರ್ ಗಡಿಯನ್ನ ಪಾಕಿಸ್ತಾನದ ಜೊತೆ ಹಂಚಿಕೊಂಡಿದೆ. ಯಾವಾಗಲೂ ಉದ್ವಿಗ್ನ ಸ್ಥಿತಿಯಲ್ಲಿರುವ ಬಾರ್ಡರ್ ಇದು. ಉದ್ವಿಗ್ನತೆ ಅಂದ್ರೆ ಟೆರರಿಸಂ ವಿಷಯದಲ್ಲ, ಡ್ರಗ್ಸ್ ಕಳ್ಳ ಸಾಗಾಟಕ್ಕೆ ಕುಖ್ಯಾತವಾಗಿರುವ ಬಾರ್ಡರ್ ಭಾಗ ಇದು. ನಿಮಗೆಲ್ಲ ಗೊತ್ತಿರುವ ಅಟ್ಟಾರಿ ಭಾಗ ಬಾರ್ಡರ್ ಕೂಡ ಬರೋದು ಇಲ್ಲೇ. ಇದು ಅಧಿಕೃತವಾಗಿ ಭಾರತ ಪಾಕ್ ನಡುವಣ ಎಂಟ್ರಿ ಎಕ್ಸಿಟ್ ಪಾಯಿಂಟ್. ಈಗ ಇದನ್ನ ಬಂದ್ ಮಾಡಲಾಗಿದೆ. ಸಂಜೆ ನಡೆಯುವ ಬೀಟಿಂಗ್ ರಿಟ್ರೀಟ್ ಸರಳಗೊಂಡಿದೆ. ಪಾಕಿಸ್ತಾನ ಮತ್ತು ಜಮ್ಮು ಕಾಶ್ಮೀರ ಗಡಿ. ಜಮ್ಮು ಕಾಶ್ಮೀರವು ಪಾಕಿಸ್ತಾನದೊಂದಿಗೆ ಅತಿ ದೊಡ್ಡ ಅಂದ್ರೆ 1222 ಕಿಲೋಮೀಟರ್ ಉದ್ದದ ಗಡಿಯನ್ನ ಹಂಚಿಕೊಳ್ಳುತ್ತೆ. ಸದಾ ಉದ್ವಿಗ್ನತೆಯಲ್ಲಿರುವ ಗಡಿ ಪ್ರದೇಶವಿದು. ಉಗ್ರರ ಒಳನುಸುಳುವಿಕೆ, ಗುಂಡಿನ ಚಕಮಕಿ, ಟೆರರ್ ಆಪರೇಷನ್ ಹೆಚ್ಚಾಗಿ ನಡೆಯೋದು ಇಲ್ಲೇ. ಇದರಲ್ಲಿ ಸುಮಾರು 740 ಕಿಲೋಮೀಟರ್ ಗಡಿ ನಿಯಂತ್ರಣ ರೇಖೆ ಇದೆ. ಆದರೆ ಇದು ಭಾರತ ಮತ್ತು ಪಾಕಿಸ್ತಾನ ನಡುವಣ ತಾತ್ಕಾಲಿಕ ಗಡಿ. ಈ ಗಡಿ ನಿಯಂತ್ರಣ ರೇಖೆ ಯಾವಾಗಲೂ ಬೆಂಕಿ ಹುಗುಳುತ್ತಿರುತ್ತೆ. ಗುಜರಾತ್, ರಾಜಸ್ಥಾನ ಭಾಗಗಳಲ್ಲಿ ಗಡಿ ಶಾಂತವಾಗಿದೆ. ಆದರೆ ಪಂಜಾಬ್ ಮತ್ತು ಕಾಶ್ಮೀರ ಪ್ರದೇಶಗಳಲ್ಲಿ ಸದಾ ಏನಾದರೂ ಒಂದು ಘಟನೆ ನಡೆಯುತ್ತಲೇ ಇರುತ್ತೆ. ಹಾಗಂತ ಯುದ್ಧ ಗುಜರಾತ್ನಲ್ಲೂ ಶುರುವಾಗಬಹುದು, ರಾಜಸ್ಥಾನದಲ್ಲೂ ಸ್ಫೋಟವಾಗಬಹುದು. ಎಲ್ಲದಕ್ಕೂ ಸೇನೆ ಸಜ್ಜಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.